ದಸರಾ ಸ್ಪೆಷಲ್ much more in any of the 7 languages of your choice. Enjoy a seamless MG experience on our app and website. ಕಾಂತಾರ ಆಲ್ರೆಡಿ 2 ಅಕ್ಟೋಬರ್ ಹಾಕ್ಬಿಟ್ಟವ್ರೆ. ನಾನು ಪ್ರೀಮಿಯರ್ ಶೋ ಬಿಟ್ರೆ ಅದಕ್ಕೆ ಹೋಗ್ತಾ ಇದೆ. ಸ್ವಲ್ಪ ಟೈಮ್ ಮಾಲಿಗೆ ರೀಚ್ ಆಗ್ತೀವಿ. ರೀಚ್ ಆಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬೆಳಗ್ಗೆಯಿಂದ ಟಿಫನ್ ಮಾಡಿಕೊಂಡು ಈ ಒಂದು ಮೂವಿಗೆ ಹೋಗಿದ್ವಿ. ಇವಾಗ ಸಂಜೆ ಇನ್ನೊಂದು ಮೂವಿಗೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಯಾವ್ದಮ್ಮ ಹೋಗಿದ್ದ ಮೂವಿ? ಮಿರಾಯಿ. ಸಕ್ಕತ್ತಾಗಿದೆ ಗೈಸ್ ಮೂವಿ. ಬಟ್ ನೋಡಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ, ಯಾಕಂದರೆ ಇವತ್ತು ಥಿಯೇಟರ್ಸಿಂದ ಮಾಲ್ಸಿನ ತೆಗೆದುಬಿಡ್ತಾರೆ ತಾನೆ. ನೀನು ಹೇಳ್ದಲ್ಲ, ನಾನೇ ಕನ್ನಡದಲ್ಲಿ ತೆಗ್ದಾಕಿದ್ದಾರೆ ಅಷ್ಟೇ. ಬೇರೆ ಲ್ಯಾಂಗ್ವೇಜಲ್ಲಿ ಇರುತ್ತೆ, ನಾವು ಕನ್ನಡದಲ್ಲಿ ನೋಡಿದ್ದು. ಸಕ್ಕತ್ತಾಗಿದೆ ಗೈಸ್, ನಿಜವಾಗ್ಲೂ. 1 ಮಿನಿಟು, ಲಿಟ್ರಲಿ 1 ಮಿನಿಟು ಎಲ್ಲೂ ಬೋರ್ ಆಗಲ್ಲ, ಎಲ್ಲೂ ಬೇಜಾರಾಗಲ್ಲ. ಸಕ್ಕತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು ಅಲ್ಲವ. ನಂಗಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಏನ್ ಮಾಡ್ತಾ ಇದೀಯಾ? ಕಾರ್ ಓಡಿಸ್ತಾ ಇದ್ದೀನಿ. ನೀನೇನ್ ಮಾಡ್ತಾ ಇದ್ದೀನಿ? ನಾನು ಹೆಂಗಿತ್ತು ಮೂವಿ? ಸಕ್ಕತ್ತಾಗಿದೆ. ಸೊ ಮೂವಿ ತುಂಬ ಚೆನ್ನಾಗಿತ್ತು. ಸೊ ಆಫ್ಟರ್ನೂನ್ ಆ ಮೂವಿ ನೋಡಿಕೊಂಡು ಊಟ ಮಾಡಿಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅಗೇನ್ ಈವ್ನಿಂಗ್ ಒಂದು ಮೂವಿ ಬುಕ್ ಮಾಡ್ಕೊಂಡಿದ್ವಿ. ಸೊ ಆ ಮೂವಿ ನೋಡಕ್ ಹೋಗ್ತಾ ಇದ್ವಿ. ಇವತ್ತು ಕಂಪ್ಲೀಟ್ ಫುಲ್ ಡೇ ಮೂವಿ ಡೇಟ್. ಮಾರ್ನಿಂಗ್ ಎದ್ದು ಟಿಫನ್ ಮಾಡ್ಕೊಂಡು ಮೂವಿಗೆ ಹೋಗಿದ್ದು, ಮತ್ತೆ ಊಟ ಮಾಡ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದ್ದು, ಮತ್ತೆ ರೆಡಿಯಾಗಿ ಮತ್ತೆ ಇನ್ನೊಂದು ಮೂವಿಗೆ ಹೋಗ್ತಾ ಇರೋದು. ಚೆನ್ನಾಗಿದೆ, ಒಂಥರ ಓಲ್ಡ್ ಡೇ ಮೂವಿ ಆ ಥರ ಆಗ್ಬಿಟ್ಟಿದೆ. ಇವಾಗ ಯಾವ್ದಕ್ಕೆ ಹೋಗ್ತಿರೋದು? ಮಹಾವತಾರ ನರಸಿಂಹನ್. ಅದು ತುಂಬಾ ದಿನದಿಂದ ನೋಡ್ಬೇಕಂತ ಅನ್ಕೊಂಡಿದ್ದೆ, ಟೈಮೇ ಸಿಕ್ಕಿರ್ಲಿಲ್ಲ ನನಗೆ. ಸೊ ಈ ವಾಸ್ ಟೋಟಲಿ ಬಿಸಿ. ನಾಳೆ ಒಂದೇ ದಿನ ಫ್ರೀ ಇರೋದು. ಇವತ್ತು ನಾಳೆ ಅಷ್ಟೇ ಫ್ರೀ ಮಧ್ಯಾಹ್ನವರೆಗೂ. ಸೊ ಅದಕ್ಕೆ ಇವತ್ತು ಪ್ಲಾನ್ ಮಾಡ್ಬಿಟ್ಟು 2 ಮೂವಿನ ನೋಡ್ಬಿಟ್ಟಿದೀನಿ. ಇನ್ನೊಂದು ಮೂವಿ ನೋಡ್ಬೇಕು ನೆಕ್ಸ್ಟ್, ಲೋಕನ. ನೆಕ್ಸ್ಟ್ ಇವ್ರು 1 ಮಂತ್ ಅಲ್ಲಿ ಒಂದು 4-5 ಡೇಸ್ ಫ್ರೀ ಆಗ್ತಾರೆ ಗೈಸ್. ಆ ಸಿಕ್ಕಿದ ಟೈಮಲ್ಲಿ ಮೂವಿ ಪ್ಲಾನ್ ಮಾಡ್ಕೊಂಡು ಕವರ್ ಮಾಡ್ಕೊಂಡ್ಬಿಡ್ತೀವಿ. ಆ ಮಂತ್ ಯಾವ್ಯಾವ ಮೂವೀಸ್ ರಿಲೀಸ್ ಆಗಿರುತ್ತೋ ಅದೆಲ್ಲ ಕವರ್ ಮಾಡ್ಕೊಂಡ್ಬಿಡೋದು. ಇಲ್ಲ ನೆಕ್ಸ್ಟ್ ಮಂತ್ ಅದು ಸರಿ, ಅದನ್ನ ಕವರ್ ಮಾಡ್ಕೊಂಡು ನೋಡ್ಬಿಡ್ತೀವಿ. ಬೇಗ ಇನ್ನೊಂದು ಸ್ವಲ್ಪ ಟೈಮು ಗೈಸ್, ಇನ್ನೊಂದು ಸ್ವಲ್ಪ ಟೈಮ್ ಮಾಲಿಗೆ ರೀಚ್ ಆಗ್ತೀವಿ. ರೀಚ್ ಆಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ರೀಚ್ ಆಗ್ಬಿಟ್ಟು ಫಸ್ಟ್ ತಿನ್ನಲ್ಲ ಇವಾಗ ತಾನೇ ತಿಂದಿದ್ದೀನಿ. ಊಟ ಮಾಡಿ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬೋಯ್ತು ಗೈಸ್. ನನ್ನ ಡಯಟ್ನ ಹಾಳು ಮಾಡ್ತಿರೋದೇ ನನ್ನ ಗಂಡ ಗೈಸ್. ಎಷ್ಟು ಇವತ್ತಿಂದ ಫುಲ್ ಡಯಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಮಧ್ಯಾಹ್ನ ಕರ್ಕೊಂಡೋಗಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸು ಅಂತ ಎಲ್ಲಾನು ತಿನ್ಸಿ ಡುಮ್ಮಿ ಮಾಡ್ತಿರೋದು ಯಾರು ಅಂದ್ರೆ ನನ್ ಗಂಡನೇ ಗೈಸ್. ಮಟ್ಟಿಗೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಯಾರು ಅಲ್ಲ, ವೆಜ್ ಅಂತೂ ಹೋಗೋದಿಲ್ಲಪ್ಪ ನಂಗೆ. ಯಾವಾಗ್ಲೂ ನಾನ್ ವೆಜ್ ಇರಬೇಕು. ವಾರದಲ್ಲಿ 1 ದಿನ ವೆಜ್ ತಿಂದ್ರು ಕಷ್ಟ ಇವರು. ಬೆಳಿಗ್ಗೆ ಟೈಮ್ ತಿಂತೀನಲ್ಲ ಬ್ರೇಕ್ಫಾಸ್ಟ್ಗೆ, ಓಟ್ಸು ಅದೊಂದು. ಬೆಳಿಗ್ಗೆ ಓಟ್ಸ್ ತಿನ್ನೋದು, ಸಂಜೆ ಚೆನ್ನಾಗಿ ಚಿಕನ್ ತಿನ್ನೋದು. ಚಿಕನ್ ಮಟನ್ ತಿನ್ನೋದು. ಮಟನ್ ಕಮ್ಮಿ ನಾನು ತಿನ್ನೋದು. ಮಟನ್ ಯಾವಾಗ್ಲೂ ರೇರು. ಮಟನ್ ಎಲ್ಲ ಕಡೆ ತಿನ್ನಲ್ವಲ್ಲ, ನನಗೆ ಗೊತ್ತಿರೋ ಹೋಟೆಲ್ ಇದ್ರೆ ಮಾತ್ರ ತಿಂತೀನಿ. ಅದು ಬೆಂಗಳೂರಲ್ಲಿ ಇದ್ದಾಗ ಮಾತ್ರ ಮಟನ್ ತಿನ್ನೋದು. ಆಚೆ ಹೋದಾಗ ಎಲ್ಲೂ ಮಟನ್ ತಿನ್ನಲ್ಲ. ಬೆಂಗಳೂರಲ್ಲಿ ಅಂದ್ರೆ ಈ ಕಡೆ ಬೆಂಗಳೂರಲ್ಲಿ ತಿಂತೀನಿ. ಅದು ಬಿಟ್ರೆ ಈ ಕಡೆ ಮೈಸೂರು, ಮಂಡ್ಯ ಆ ಸೈಡಲ್ಲಿ ಹೋದಾಗ ಮಟನ್ ತಿಂತೀನಿ. ಹಾಸನ ಕಡೆ ಹೋದಾಗ ಅಲ್ಲೆಲ್ಲ ಚೆನ್ನಾಗಿರುತ್ತೆ ಮಟನ್, ನೀಟಾಗಿರುತ್ತೆ, ಫ್ರೆಶ್ ಆಗಿ. ಇನ್ನು ಬೇರೆ ಕಡೆ ಹೋದಾಗೆಲ್ಲ ಮಟನ್ ಯಾವ್ದು ಹಾಕ್ಬಿಟ್ಟಿರ್ತಾರೋ ಆಮೇಲೆ ಆಗುತ್ತೆ. ಜಾಕೆಟ್ ತಗೊಳ್ಳಿ ಗೈಸ್, ಹೆಣ್ಮಕ್ಳು ಎಸ್ಪೆಷಲಿ. ತುಂಬ ಚೆನ್ನಾಗಿದೆ, ಕಂಫಿ ಆಗಿದೆ, ಚೆನ್ನಾಗಿದೆ. ಬಟ್ ನೀವೇನಂದ್ರೆ ಇದನ್ನ ಜಿಪ್ ಹಾಕ್ಬಾರ್ದು, ಹಿಂಗೆ ಓಪನ್ ಬಿಡ್ಬೇಕು. ಒಳಗಡೆ ಒಂದು ಟೀ ಶರ್ಟ್ ಹಾಕೊಂಡು ಓಪನ್ ಬಿಟ್ರೆ ಈ ಕಾಲರ್. ಓ ಚಳಿ ಕಾರಲ್ಲಿ ಹೋಗ್ತಾ ಇರೋದು, ಚಳಿ ಎಲ್ಲ ಆಗುತ್ತೆ. ಸೊ ಈ ತರ ಶೇಪ್ ಈ ತರ ಕೂರಿಸ್ಕೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವ್ ಹೆಂಗೆ ನೀವು ಯಾವುದೇ ಔಟ್ಫಿಟ್ ಹಾಕೊಂಡ್ರೆ ನೀವ್ ಹೆಂಗ್ ಸ್ಟೈಲಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಲ್ಲಮ್ಮ. ನೀವ್ ಯಾವುದೇ ಬಟ್ಟೆ ಹಾಕೊಳ್ಳಿ, ನೀವ್ ಹೆಂಗ್ ಸ್ಟೈಲಿಂಗ್ ಮಾಡ್ತೀರಾ, ನಿಮ್ಮ ಹೇರ್ ಸ್ಟೈಲ್, ನಿಮ್ದು ಮೇಕಪ್ ಅಂಡ್ ನೀವು ಅದನ್ನ ಹೆಂಗ್ ಕ್ಯಾರಿ ಮಾಡ್ತೀರಾ ಅನ್ನೋ ತುಂಬಾನೇ ಮ್ಯಾಟರ್ ಆಗುತ್ತೆ.
ಹೌದೌದು ಜಗಳ ಆಡ್ತಾನೆ ಗೈಸ್ ಕಾರಲ್ಲಿ ಕುತ್ಕೊಂಡು ಇವನು ನನಗೆ ಮಿಂತ್ರದಲ್ಲಿ ಏನೋ ಆರ್ಡರ್ ಮಾಡ್ಕೊಳ್ಳೋಕೆ ಬಿಟ್ಟಿಲ್ಲ ಅಂತವ. ಗೈಸ್ ನನಗೆ ಏನೇನು ಇಷ್ಟ ಆಗಿತ್ತು ಅದನ್ನೆಲ್ಲ ನಾನು ಲಿಂಕ್ ಕಳಿಸ್ದೆ, ಆರ್ಡರ್ ಮಾಡಿದ್ರು ಬಂತು. ಇವರು ನನಗೆ ಸೆಲೆಕ್ಟ್ ಮಾಡಕ್ಕೆ ಹೇಳಿದ್ರಂತೆ, ನಾನು ನೋಡೇ ಇಲ್ಲ, ಹೇಳೇ ಇಲ್ಲ. ಆಯ್ತು ಬಿಡಿ ಇವಾಗ ಯಾಕೆ. Wait a minute. Who are you? This is called a ಕೋಳಿ ಜಗಳ. ನೀವು ಹೋಗ್ತಾ ಇದ್ದಿಲ್ಲ ವೆಸ್ಟ್ ಸೈಡ್ ಅಲ್ಲಿ ತಗೊಳ್ಳಿ. ತಗೋತೀನಿ. ಸಿಂಪಲ್ ವೆರಿ ಸಿಂಪಲ್. ಓ ಆಂಟಿ ಕೈಯಲ್ಲೇ ಸ್ಟಾಪು. ಅಲ್ಲ ಅದೊಂದು ಜನಗಳು ಏನ್ ಕೈ ಒಯ್ತಾ ಇರ್ತಾರೆ, ಕೈ ಹಿಂಗೆ ಇಟ್ಬಿಡ್ತಾರೆ, ಕೈ ಇಟ್ಬಿಟ್ರೆ ಗಾಡಿ ನಿಂತ್ಕೊಂಡ್ಬಿಡುತ್ತೆ, ಕುದ್ಬಿಟ್ರೆ ಏನ್ ಮಾಡ್ತಾರೆ. ಅವಾಗ ಬೈಕ್ ಮೇಲೆ ಕಾರ್ ಮೇಲೆ ಹೌದು ಇದ್ ಮಾಡಿ ಜಗಳ ಆಡೋಕೊಂಡ್ ಬರ್ತಾರ ಅಷ್ಟೇ. ನಾನು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀನಲ್ವಾ? ಕೆಲವೊಂದ್ಸಲ ಅವ್ರಿಗೆ ಕನ್ನಡನೇ ಬರಲ್ಲ ಅನ್ಸುತ್ತೆ ಗೈಸ್. ಇವರು ನೀವ್ ಕೇರಳದವ್ರಲ್ವಾ, ಅದಕ್ಕೆ ಕನ್ನಡ ಬರಲ್ಲ, ಅಷ್ಟು ಬರೋದೇ ಹೆಚ್ಚು. ಮ್ಯಾನ್ಯುವಲ್ ನನ್ನ ಹೆಸರು. ಮ್ಯಾನ್ಯುಯಲ್ ಎಲ್ರೂ ಕೇಳ್ತಾ ಇದ್ರಲ್ವಾ ಅವ್ರ ಹೆಸರೇನು ಅಂತ. ಮ್ಯಾನ್ಯುಯಲ್ ಗೈಸ್, ಮ್ಯಾನ್ಯುಯಲ್. ಆ ಮೂವಿ ನೋಡಿರೋರಿಗೆ ಗೊತ್ತಿರುತ್ತೆ. ಮಲಯಾಳಂ ಮೂವೀಸ್ ಯಾರು ನೋಡ್ತೀರಾ ಅವರಿಗೆ ಮ್ಯಾನ್ಯುಯಲ್ ಯಾರು ಅಂತ ಗೊತ್ತಿರುತ್ತೆ. ನನ್ನ ಫ್ರೆಂಡ್ ಒಬ್ಬ ಸ್ಟಾಲಿನು, ಇನ್ನೊಬ್ಬ ಆಟೋಮೆಟಿಕ್. ಆಟೋಮೆಟಿಕ್. ನಂಗೆ ಇಬ್ಬರೇ 3 ಜನ ಫ್ರೆಂಡ್ಸ್ ಇರೋದು. ಅದರಲ್ಲಿ ಗೈಸ್ ನನಗೆ ಐ ಹ್ಯಾವ್ 0 ಫ್ರೆಂಡ್ಸ್ ಇನ್ ಮೈ ಎಂಟೈರ್ ಲೈಫ್. 0 ಫ್ರೆಂಡ್ಸ್, 0 ರಿಗ್ರೆಟ್ಸ್ ಲೈಫಲ್ಲಿ. ನನಗಿರೋದೇ ಇಬ್ಬರೇ ಫ್ರೆಂಡ್ಸ್. ಇನ್ನ ಅವ್ರಿಗೆ 2 ಫ್ರೆಂಡ್ಸ್ ಇದ್ದಾರೆ, ನನಗೆ ನೋ ಮೋರ್ ಫ್ರೆಂಡ್ಸ್. ಅಂಡ್ ಎಸ್ಪೆಷಲಿ ಬ್ರದರ್ಸ್ ಅಂತ ಇದ್ದಾರೆ. ಐ ಹ್ಯಾವ್ ವೆರಿ ಗುಡ್ ಬ್ರದರ್ಸ್ ಇನ್ ಮೈ ಲೈಫ್. ನನ್ನ ಓನ್ ಬ್ರದರ್ ಬಿಟ್ಟು ಬೇರೆ ಬ್ರದರ್ಸ್ ಥರ ಇದ್ದಾರೆ ಅವರು. ಓಕೆ, ಇವರಿಗೆ 2 ಫ್ರೆಂಡ್ಸ್ ಇದ್ದಾರೆ. ಒಬ್ಬ ಯಾರಪ್ಪ ಆಟೋಮೆಟಿಕ್ ಅಂತ ಒಬ್ಬ, ಆಟೋಮೆಟಿಕ್ ಒಬ್ಬ, ಸ್ಟಾಲಿನ್ ಅಂತ ಒಬ್ಬ. ಸೊ ಅವ್ರಿಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ನನಗೆ ಒಳ್ಳೆ ನೋಡಿ. ಅಯ್ಯ ಇವನ್ ಬರ್ತದೆ ಬಾಯಿಗೆ, ಎಲ್ಲೈತಿಯಾ ಆರ ನೋಡ್ಕೋಣ. ಅಲ್ಲ ನಿಂತ್ಕೊಂಡ್ರೆ ಸಿಗ್ನಲ್ ಅಲ್ಲಿ ಕುಯ್ಯ ಅನ್ನಿಸ್ತವನೆ. ಮಂಗ್ ಬಿಡಿದೆ. ಓಕೆ, ಅಲ್ಲಿ ಕಪ್ಪಲ್ ನೋಡ್ತಿರೋದು ನೋಡು ಅಂಕಲ್. ಅದಕ್ಕೆ ಯಾರ ನೋಡಿತಿರೋದು ಕಪ್ಪಲ್ಲು ಅಂತ ಅಂದ್ಬಿಟ್ಟು. ಅವ್ರೇನ್ ಮನುಷ್ಯರಲ್ವಾ ಕಪಲ್ಸ್? ಅಲ್ಲ ಸಿಗ್ನಲ್ ಏನೋ ಬಿಟ್ಟಿದ್ರೆ ಓಕೆ, ಸಿಗ್ನಲ್ ಐತೆ ಪುಯ್ ಅನ್ನಿಸ್ತಾವ ಹಿಂದಗಡೆ ನಿಂತ್ಕೊಂಡು. ಹೋಗ್ತು ನೀನು ಕ್ರಿಮಿನಲ್ಸ್ ನ ನೋಡ್ದಂಗ್ ನೋಡ್ಕೊಂಡು ಹೋಗೋದು. ಏನ್ ಜನಗಳಪ್ಪ. ಅವ್ರಿಗೆ ಒಳಗಡೆ ಫಿಯರ್. ನನ್ನ ಮನೇಲೂ ಮಗ್ಳೊಳೆ ಗುರು. ಏನಾದ್ರು ಆಗಿರ್ಲಿ, ರೋಡಿಗೆ ಬಂದ್ಮೇಲೆ ಅವ್ರು ಯಾವ ತರ ಇರ್ಬೇಕು ಆ ತರ ಇರ್ಬೇಕು. ಒಳ್ಳೆ ಹೇರ್ ಕಟ್ ಮಾಡಿಸ್ಬೇಕು. ಚೆನ್ನಾಗಿದೆಯಾ ಇದು ಹೇರ್ ಕಟ್? ಬಟರ್ಫ್ಲೈ ಹೇರ್ ಕಟ್. ಬಟರ್ಫ್ಲೈ ಲುಕಿಂಗ್ ಗುಡ್. ನಾನು ಲೈಟೇ ಆನ್ ಮಾಡ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಅದೃಷ್ಟ ಮಾಡಿರೋದು ನನ್ನಂತ ಹೆಂಡತಿ ಸಿಗಕ್ಕೆ. ನೀನು ಕಾಲ್ ತೊಳ್ದು ನೀರ್ ಕುಡ್ದಿರೋದ್ ನಂದ. ಕಾಲ್ ತೊಳ್ದು ನೀರ್ ಕುಡಿಯಬೇಕು. ಫಸ್ಟ್ ಕನ್ನಡ ಮಾತಾಡೋದು ಕಲಿ. ಏನೇನೋ ಹೇಳ್ತಾನೆ ಗಾಯ್ಸ್. ಏನೋ ಸ್ವಲ್ಪ ತೊದಲಿಸ್ತಾ ಇದ್ದೀನಿ ಅಷ್ಟೇ, ಅದ್ ಬಿಟ್ರೆ ನೀಟಾಗಿ ಬರುತ್ತೆ. ಕರ್ನಾಟಕದಲ್ಲಿ ಇರ್ಬೇಕು ಜಾಸ್ತಿ, ಅದಕ್ಕೆ ಯಾವಾಗ ಕನ್ನಡ ಮರ್ತೋಗಲ್ಲ. ತಮಿಳ್ನಾಡಲ್ಲಿ ದಿನ ಅಥವಾ ಚೆನ್ನೈ ಬೇರೆ ಸ್ಟೇಟ್ ಬೇರೆ ದೇಶ ಬೇರೆ ಊರು ಅಂತ ಓಡಾಡ್ತಾ ಇದ್ರೆ ಹಿಂಗೆ ಆಗೋದು. ಆ ದೇಶಕ್ಕೆ ಹೋಗಲ್ಲ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಕಣಪ್ಪ. ಇಲ್ಲಿ ತರ ವೆದರು ಎಲ್ಲಿ ಹೋದ್ರೂ ಇರಲ್ಲ. ಬೆಂಗಳೂರು ತರ ವೆದರ್ ಎಲ್ಲೇ ಹೋದ್ರೂ ಸಿಗಲ್ಲ. ಹೌದು, ಅಷ್ಟು ಚೆನ್ನಾಗಿ. ಅಮ್ಮ ಏನಮ್ಮ ಇಷ್ಟೊಂದು ಟ್ರಾಫಿಕ್ ಇವತ್ತು. ಸಿಕ್ಕಾಬಟ್ಟೆ. ಕಾಂತಾರ ಆಲ್ರೆಡಿ 2 ಅಕ್ಟೋಬರ್. ಓ ಹಾಕ್ಬಿಟ್ಟವ್ರೆ. ನಾನು ಪ್ರೀಮಿಯರ್ ಶೋ ಬಿಟ್ರೆ ಅದಕ್ಕೆ ಹೋಗ್ತಾ ಇದೆ. ಆ ಶೋ ಸಿಗುತ್ತೋ ಅದಕ್ಕೆ. ಗೈಸ್ ಬಂತು ಇದೊಂಥರ ನಮಗೆ ತವ್ರ ಮನೆ ಇದ್ದಂಗೆ. ಗ್ಲೋಬಲ್ ಮಾಲ್ ವಾರದಲ್ಲಿ ಇಲ್ಲೇ ಬಿದ್ದಿಡ್ತೀವಿ ಯಾವಾಗ್ಲೂ. ಎಸ್ ಅಣ್ಣ ಎಲ್ಲೋಯ್ತಾ ಇದ್ದೀರಿ ಅಂಕಲ್ಗಳು? ಅಕ್ಕ ಇದೆಯಕ್ಕ ಒಂದು ನಿಮಿಷ. ಅಕ್ಕ ಇದೆಯಕ್ಕ. So finally reached home. ನೆಕ್ಸ್ಟ್ ನಿಮಿಷ ಇರೋದು 20 ಮಿನಿಟ್ಸ್ ಅಲ್ವಾ? ಓ ದಸರಾ ಸ್ಪೆಷಲ್.
ಸೊ ಗೈಸ್ ಇವಾಗ ಟ್ರಯಲ್ ನೋಡೋಕೆ ಹೋಗಿದ್ದಾರೆ. ಟ್ರಯಲ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ವೆಸ್ಟ್ ಸೈಡಿಗೆ ಬಂದಿದ್ದೀವಿ ಗೈಸ್ ಶಾಪಿಂಗ್ ಮಾಡೋಕ್ಕೆ. ಶಾಪಿಂಗ್ ಟೈಮ್. Bags and much more in any of the 7 languages of your choice. Enjoy a seamless MG experience on our app and website. ಆಯ್ತು. ಕಣ್ದೆ ಇರೋ ಥರ ಇದೆಯಾ? ಓಹೋ ಮತ್ತೆ ಮೊಬೈಲ್ ಗೈಸ್ ಮೂವಿ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಒಳ್ಳೆ ಶಾಪಿಂಗ್ ಆಯಿತು ವೆಸ್ಟ್ ಸೈಡಲ್ಲಿ. ಸೊ ಶಾಪಿಂಗ್ ಮುಗಿಸ್ಕೊಂಡು ಮೂವಿ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಹೆಂಗಿದಮ್ಮ ಮೂವಿ ರಿವ್ಯೂ? ಚೆನ್ನಾಗಿದೆ, ಸಖತ್ತಾಗಿದೆ, ಚೆನ್ನಾಗಿದೆ. ಭಕ್ತ ಪ್ರಹ್ಲಾದ ಏನಿತ್ತು ಅದೇನೆ. ಸೇಮ್ ಚೆನ್ನಾಗಿದೆ. ಅದನ್ನ ಭಕ್ತ ಪ್ರಹ್ಲಾದ ಮೂವಿ ಏನಿದೆ ಅದೊಂದು 3D ವರ್ಷನ್ ಅಲ್ಲಿ ನೋಡಿರೋದು ಅಷ್ಟೇ. ಬಟ್ ಚೆನ್ನಾಗಿತ್ತು. ಪ್ರಹ್ಲಾದ ಕ್ಯೂಟ್ ಆಗಿತ್ತು ಪಾಪದು. ಅದು ಚೆನ್ನಾಗಿತ್ತು. ಇವಾಗ ಊಟ ಮಾಡಬೇಕು. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿರು ಆಗ್ಬಿಟ್ಟಿದೆ. ಏನು ತಿನ್ನೋದಮ್ಮ? ಏನು ಸಿಗುತ್ತೋ ತಿನ್ನೋದು. ಪಿಜ್ಜಾ ತಿನ್ನೋಣ ಅನ್ಕೊಂಡೆ ಲಾಸ್ಟ್ ಇವತ್ತು. ನಾಳೆಯಿಂದ ಫುಲ್ ಸ್ಟ್ರಿಕ್ಟ್ ಡಯಟ್ ಅಂತ. ಹಿಂಗಂತ ಹೇಳಿ ಆಲೇ 1 ತಿಂಗಳಾಯ್ತು. ಇನ್ನೂ ಮಾಡ್ತಾನೆ ಇಲ್ಲ ಡಯಟ್. ಸುಮ್ಮನೆ ಕೊಡ್ಸಿದೆಲ್ಲ ತಿಂತಾಳೆ ಡಯಟ್ ಅಂದ್ಕೊಂಡು. ಅಲೋ ನಾನು ಡಯಟಲ್ಲಿ ಇರ್ತೀನಿ. ನೀನು ಸಂಜೆಗೆ ಬಂದ್ಬಿಟ್ಟು ರಾತ್ರಿ ಊಟಕ್ಕೆ ಆಚೆ ಕರ್ಕೊಂಡೋಗಿ ಬಿರಿಯಾನಿ ತಿನ್ನಿಸ್ಬಿಟ್ಟು ಡಯಟ್ ಹಾಳು ಮಾಡ್ತಿರೋದು ನೀನು, ನಾನಲ್ಲ. ನಾವು ಹೋಗೋಣ ಮುಂದಕ್ಕೆ. ನೀನು ಇಲ್ಲೇ ಇರ್ತೀಯ. ಅಯ್ಯ ಪಾಪ ಯಾರು ಸ್ಯಾಂಟ್ರೋ ಅವ್ರ ಭಯ. ಪಕ್ಕ ಯಾವುದೋ ಅಂಕಲ್ ಓಡಿಸ್ತಿರ್ತಾರೆ, ಎದ್ರುಕೊಂಡು ಹಂಗೆ ನಿಲ್ಸ್ಕೊಂಡು ನಿಂತಿರ್ತಾರೆ. ಅಲ್ಲೋಡು ಹೋಗ್ತಾನೆ ಇಲ್ಲ. ಅಯ್ಯೋ ದೇವ್ರೆ ನೋಡಲ್ಲಿ. ಅಯ್ಯೋ ಅಂಕಲ್ ಹೋಗಿ. ನಮ್ದು ಬೇರೆ ಕಾರ್ ಉದ್ದ, ಬೇರೆ ಕಟ್ಟು ಬೇರೆ ಆಗೋಲ್ತು. ಸೊ ಎಸ್ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಇವಾಗ ಹೋಗ್ತಾ ಊಟ ಮಾಡಿಕೊಂಡು ಹೋಗಿ ಆರಾಮಾಗಿ ಮಲ್ಕೋತೀವಿ. ನನಗಂತೂ ಸಿಕ್ಕಾಬಟ್ಟೆ ನಿದ್ದೆ. ಫುಲ್ ದಿನ ಪೂರ್ತಿ ಆಚೆನೇ ಇದ್ವಿ ಇವತ್ತು. ನಾಳೆಯಿಂದ ಮತ್ತೆ ನಾಳೆಯಿಂದ ಅವ್ರಿಗೆ ಕೆಲಸ. ನನಗೆ ನಾಳೆಯಿಂದ ರೆಸ್ಟ್. ಸೊ ಹೋಗಿ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡ್ತೀವಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬರೋಣ ಸೆಂಟ್ರಿಗೆ. ಸೊ ಬಾಯ್ ಗೈಸ್. ಬಾಯ್ ಬಿಡಪ್ಪ. ಬಾಯ್.